ಮಕ್ಕಳ ಬೆಳವಣಿಗೆಗೆ ನಮ್ಮ ಲೋಕಲ್ ಫುಡ್ ಬಂದು ರಾಗಿ ಸರಿ ಅಂತ ತುಂಬ ಮಕ್ಕಳಿಗೆ ನಾವು ಲೋಕಲಿ ಕೊಡ್ತೀವಿ ಮಕ್ಕಳಿಗೆ. ಇದು ನೀವು ಮಕ್ಕಳಿಗೆ ಕೊಡುವಂತಹ ಹಲವಾರು ಆ ಲ್ಯಾಕು ಈ ಲ್ಯಾಕು ಅಂತ ಹಾಲಲ್ಲಿ ಮಿಕ್ಸ್ ಮಾಡಿ ಏನೋ ಗೋಧಿ ಮೈದಾದಿಂದ ಮಾಡಿರೋಂಥದ್ದು, ಹೋಲ್ ವೀಟಿಂದ ಮಾಡಿರೋಂಥದ್ದು, ಹಾಗೆ ಹಲವಾರು ಆ ಲ್ಯಾಕು ಈ ಲ್ಯಾಕು ಅಂತ ಬರುತ್ತೆ. ಅದು ಎಲ್ಲದಕ್ಕಿಂತ ಬೆಸ್ಟ್ ಏನಂದರೆ ನಮ್ಮ ಲೋಕಲ್ ಕಲ್ಚರಲ್ಲಿ ನಾವು ಫಾಲೋ ಬಂದಿರುವಂತಹ ರಾಗಿ ಸರಿ ಅನ್ನೋದು ತುಂಬ ಬೆಸ್ಟ್ ಫುಡ್. ಇವತ್ತಿಗೆ ನಮ್ಮ ಮನೆಯಲ್ಲಿರೋ ಎಲ್ಲ ಮಕ್ಕಳು, ಇವತ್ತಿಗೆ ನನ್ನ ಮಗ ನನಗಿನ್ನ ಹೈಟ್ ಇದ್ದಾನೆ, ಅವನು ಚಿಕ್ಕವನಿದ್ದಾಗ ತಿಂದಿದ್ದು ರಾಗಿ ಸರಿ. ಇನ್ನು ನಮ್ಮ ಮನೆಯಲ್ಲಿ ಇರೋ ಹಲವಾರು ನನ್ನ ಸುತ್ತಮುತ್ತ ಇರುವಂತಹ ಹಲವಾರು ಮಕ್ಕಳು ಚಿಕ್ಕವರ ವಯಸ್ಸಿದ್ದಾಗೆ ಫಾಲೋ ಮಾಡಿದ್ದು ತಗೊಂಡಿದ್ದು ರಾಗಿ ಸರಿ. ಅವರ ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗೇ ಆಗಿದೆ. ಏನೂ ಕುಂದುಕೊರತೆಗಳು ಅಥವಾ ವಿಟಮಿನ್ ಡಿಫಿಷಿಯನ್ಸೀಸು ಇದು ಈ ರೀತಿ ಯಾವುದೇ ತೊಂದರೆಗಳಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ರಾಗಿ ಸರಿನ ಚಿಕ್ಕ ವಯಸ್ಸಲ್ಲೇ ಒಂದು 6 ತಿಂಗಳಾದಮೇಲೆ ನಿಧಾನವಾಗಿ ಸ್ಟಾರ್ಟ್ ಮಾಡ್ಬೋದು. ಅದನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು ಅನ್ನೋದಕ್ಕೆ ಇಲ್ಲೊಂದು ಚಿಕ್ಕ ರೆಸಿಪಿ ವಿಡಿಯೋ ಇದೆ. ನಮ್ಮ ಟೀಮ್ನಲ್ಲಿ ಕೋಚ್ ಆಗಿರುವಂತಹ ಪವಿತ್ರ ಅವರು ಆ ರೆಸಿಪಿನ ಹೇಗೆ ಮಾಡೋದು ಅಂತ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಅವರು ಅದು ವಿಡಿಯೋದಲ್ಲಿ ನಿಮಗೆ ಡೆಮಾನ್ಸ್ಟ್ರೇಷನ್ ತಿಳಿಸ್ಕೊಡ್ತಾರೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರ್ಯಾರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಸರಿ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ರಾಗಿ ಸರಿ ಮಾಡೋದಕ್ಕೆ ಎಷ್ಟು ದಿನ ತಗೊಳುತ್ತೆ, ಏನೇನ್ ಐಟಮ್ಸ್ ಆಡ್ ಮಾಡ್ತೀನಿ, ಇದನ್ನ ಎಷ್ಟು ದಿನ ಸ್ಟೋರ್ ಮಾಡಿಡ್ಬೋದು, ಇದನ್ನ ಯಾರ್ಯಾರು ಸೇವಿಸಬಹುದು, ಇದೆಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಮೊದಲನೇದಾಗಿ ರಾಗಿನ ಒಂದಿನ ಫುಲ್ ನೆನೆಸಿಟ್ಟು ಮೊಳಕೆ ಬರೆಸಿ ಈ ಥರ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬೇಕು. ನೋಡಿ, ಈ ಥರ ಕಂಪ್ಲೀಟಾಗಿ ಒಣಗಬೇಕು. ಈಗ ನಾನು ನಿಮಗೆ ರಾಗಿ ಸರಿ ಮಾಡೋದಕ್ಕೆ ಬೇಕಾಗುವಂಥ ಐಟಮ್ಸ್ನ ಹೇಳ್ತಿದ್ದೀನಿ. ಎಲ್ಲನೂ ತುಂಬಾ ಹೆಲ್ದಿ ಆಗಿರೋವಂಥದ್ದು. ರಾಗಿ, ಓಮತ್ ಕಾಳು, ಪಿಸ್ತಾ, ಗೋಡಂಬಿನ ಕಟ್ ಮಾಡ್ಕೊಂಡಿದ್ದೀನಿ, ಸಾಬು ಅಕ್ಕಿ, ಇಡ್ಲಿ ಅಕ್ಕಿ, ಹೆಸರು ಕಾಳು, ಇದನ್ನು ಪುಟಾಣಿ ಅಂತಾರೆ, ಹುರ್ಗಡ್ಲೆ ಅಂತಲೂ ಅಂತಾರೆ, ಬಾದಾಮ್, ಗೋಧಿ. ಮೊದಲನೇದಾಗಿ ರಾಗಿನ ಒಂದಿನ ಫುಲ್ ನೆನೆಸಿಟ್ಟು ಮೊಳಕೆ ಬರೆಸಿ ಈ ಥರ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬೇಕು. ನೋಡಿ, ಈ ಥರ ಕಂಪ್ಲೀಟಾಗಿ ಒಣಗಬೇಕು. ಈಗ ನಾನು ನಿಮಗೆ ರಾಗಿ ಸರಿ ಮಾಡೋದಕ್ಕೆ ಬೇಕಾಗುವಂಥ ಐಟಮ್ಸ್ನ ಹೇಳ್ತಿದ್ದೀನಿ. ಎಲ್ಲನೂ ತುಂಬಾ ಹೆಲ್ದಿ ಆಗಿರೋವಂಥದ್ದು. ರಾಗಿ, ಓಮತ್ ಕಾಳು, ಪಿಸ್ತಾ, ಗೋಡಂಬಿನ ಕಟ್ ಮಾಡ್ಕೊಂಡಿದ್ದೀನಿ, ಸಾಬು ಅಕ್ಕಿ, ಇಡ್ಲಿ ಅಕ್ಕಿ, ಹೆಸರು ಕಾಳು, ಇದನ್ನು ಪುಟಾಣಿ ಅಂತಾರೆ, ಹುರ್ಗಡ್ಲೆ ಅಂತಲೂ ಅಂತಾರೆ, ಬಾದಾಮ್, ಗೋಧಿ, ಸ್ವಲ್ಪ ಮೆಣಸಿನಕಾಳು, ಇದು ಸಿಪ್ಪೆ ಸುಲಿದಿರೋ ಮೆಣಸಿನಕಾಳು, ಮತ್ತು ಏಲಕ್ಕಿ, ಕಲ್ಲು ಸಕ್ಕರೆ ಸ್ವಲ್ಪ, ಬರ್ನಾಡ್ ಮಿಲೆಟ್, ಇದನ್ನು ಕನ್ನಡದಲ್ಲಿ ಉದ್ಲು ಅಂತಲೂ ಹೇಳ್ತಾರೆ, ಹೆಸರು ಬೇಳೆ, ರೆಡ್ ರೈಸ್, ಕುಚ್ಚಲಕ್ಕಿ, ಕಡಲೆಬೇಳೆ, ತೊಗರಿಬೇಳೆ. ಇದೆಲ್ಲನೂ ಒಂದೊಂದಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಮಾತ್ರ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಎಡ್ವರ್ಟ್ ಆಗಿಬಿಡುತ್ತೆ. ಒಂದೊಂದಾಗಿಯೇ ಫ್ರೈ ಮಾಡಬೇಕು, ಯಾಕಂದರೆ ಒಂದೊಂದು ಥರ ಫ್ರೈ ಆಗುತ್ತೆ. ಒಂದೊಂದು ಬೇಗ ಆಗುತ್ತೆ, ಒಂದೊಂದು ಲೇಟಾಗಿ ಆಗುತ್ತೆ. ಸೊ ಎಲ್ಲದಕ್ಕಿಂತ ಮುಂಚೆ ನಾನು ಬಾದಾಮನ್ನ ಫ್ರೈ ಮಾಡ್ಕೊತಿದ್ದೀನಿ. ಸೊ ಫಸ್ಟು ಬಾದಾಮಿಗೆ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ತುಪ್ಪ ಹಾಕಿದರೆ ಮತ್ತೆ ಯಾವಾಗೂ ನಾನು ತುಪ್ಪ ಆ್ಯಡ್ ಮಾಡಲ್ಲ, ಯಾಕಂದರೆ ಇದನ್ನು ಪೌಡರ್ ಮಾಡಬೇಕಾದ್ರೆ ಅದು ಅಂಟಂಟಾಗಿಬಿಡುತ್ತೆ ಜಾಸ್ತಿ ತುಪ್ಪ ಹಾಕಿದರೆ. ಅದಕ್ಕೋಸ್ಕರ ಸ್ವಲ್ಪನೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಫಸ್ಟು ಬಾದಾಮನ್ನ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ರೆಡ್ ಆಗಿದ ತಕ್ಷಣ ತೆಗ್ದುಬಿಟ್ಟೆ ಬಾದಾಮನ್ನ. ಇವಾಗ ಹೆಸರು ಕಾಳನ್ನ ಫ್ರೈ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಕೂಡ ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ಥರ ರೆಡ್ಡಾಗಿ ಕಲರ್ ಚೇಂಜ್ ಆಗುತ್ತೆ. ಈ ಥರ ಕೆಂಬಣ್ಣ ಬಂದಿದ ತಕ್ಷಣ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಬಿಡಿ. ಮತ್ತೆ ತುಪ್ಪ ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಅದೇ ಬಾಣಲೆಯಲ್ಲಿ ಒಂದೊಂದಾಗೆ ಫ್ರೈ ಮಾಡ್ತಾಯಿರಿ. ನೆಕ್ಸ್ಟ್ ನಾನು ಗೋಧಿ ಹಾಕೋತಿದ್ದೀನಿ. ಗೋಧಿನೂ ಕೂಡ ಫ್ರೈ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಫ್ರೈ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಕಲರಿಗೆ ಬರುತ್ತೆ. ಹೀಗಾಗಿದ ತಕ್ಷಣ ತೆಗೆದಿಟ್ಕೊಬಿಡ್ಬೇಕು. ಹಾಗೆ ಇವಾಗ ನಾನು ಇಡ್ಲಿ ರೈಸ್ನ ಹಾಕೋತಾ ಇದ್ದೀನಿ. ಇಡ್ಲಿ ಅಕ್ಕಿ, ಅದ್ರ ಜೊತೆಗೇ ಸಾಬು ಅಕ್ಕಿ ಹಾಕೋತಿದ್ದೀನಿ. ಎರಡೂ ಒಂದೇ ಥರ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ಎರಡನ್ನೂ ಒಟ್ಟಿಗೆ ಹಾಕೋತಾ ಇದ್ದೀನಿ. ಬಟ್ ನೀವು ಫಸ್ಟ್ ಟೈಮ್ ಮಾಡೋರು ಸಪ್ರೇಟಾಗೆ ಮಾಡ್ಕೊಳ್ಳಿ, ಬೇರೆ ಮಾಡ್ಕೊಳ್ಳಿ. ನೋಡಿ, ಕುಚ್ಚಲಕ್ಕಿ ಫ್ರೈ ಆದರೆ ಈ ಥರ ಒಡೆದ್ಬಿಟ್ಟು ತುಂಬ ದಪ್ಪ ಆಗುತ್ತೆ. ಇದು ಹಾಗೆ ತಣ್ಣಗಾದ್ಮೇಲೆ ತಿನ್ನೋದಕ್ಕೂ, ಬರೀ ಬಾಯಲ್ಲಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಕುಚ್ಚಲಕ್ಕಿ ಫ್ರೈ ಮಾಡಾಯಿತು. ಇವಾಗ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ.
ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಇದೆಲ್ಲನೂ ಸಪ್ರೇಟಾಗಿ ಬೇರೆ ಬೇರೆ ಫ್ರೈ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಆಗೋಗಿದೆ, ಸ್ವಲ್ಪ ಸೀದೋಯ್ತು, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಇದೇ ಥರ ತೊಗರಿಬೇಳೆ, ಹೆಸರುಬೇಳೆ ಎಲ್ಲ ಒಂದೊಂದಾಗಿ ಹುರ್ಕೊಳ್ಳಿ. ಇದರಲ್ಲಿ ನಿಮಗೆ ಎಲ್ಲ ಥರ ಪೌಷ್ಟಿಕಾಂಶ, ಈ ರಾಗಿ ಸರಿಯಲ್ಲಿ ಎಲ್ಲ ಥರ ಪೌಷ್ಟಿಕಾಂಶನೂ ಸಿಗುತ್ತೆ, ಎಲ್ಲ ಥರ ವಿಟಮಿನ್ಸ್ ಇರುತ್ತೆ, ತುಂಬಾ ಹೆಲ್ದಿ. ಇದು ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, 9 ತಿಂಗಳಿಂದ ನೀವು 90 ವರ್ಷ ವಯಸ್ಸಾಗಿರೋರಿಗೆ ಕೂಡ ಇದನ್ನು ಕೊಡ್ಬೋದು, ಅಷ್ಟು ಹೆಲ್ದಿ. ಇದು ತುಂಬ ಫಿಲ್ಲಿಂಗ್ ಅನಿಸುತ್ತೆ, ತಿಂದರೆ ನಿಮಗೆ ಬೇಗ ಹಸಿವಾಗಲ್ಲ, ತುಂಬ ಹೊಟ್ಟೆ ತುಂಬಿದೆ ಅನಿಸುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಥರ ಕೊಡೋದು ತುಂಬ ಒಳ್ಳೆಯದು ಈ ರಾಗಿ ಸರಿನ. ನೆಕ್ಸ್ಟ್ ಉದುಳನ್ನ ಹಾಕ್ಕೊತಿದ್ದೀನಿ. ಇದನ್ನು ಬರ್ನ್ಯಾಟ್ ಮಿಲೆಟ್ ಅಂತಲೂ ಹೇಳ್ತಾರೆ. ಇದನ್ನು ಚೆನ್ನಾಗಿ ಆಲ್ಮೋಸ್ಟ್ 1 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಚೇಂಜ್ ಆಗುತ್ತೆ ಫ್ರೈ ಮಾಡಾದ್ಮೇಲೆ. ಇದನ್ನು ಕಡೆ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಓಮದ ಕಾಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಯಾರಿಗೂ ಡೌಟ್ ಬಂದಿಲ್ವಾ ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತ? ಎಲ್ಲನೂ 100 ಗ್ರಾಮ್ಸ್ ತೊಗೊಳ್ಳಿ, ರಾಗಿ ಮಾತ್ರ 1 kg ತೊಗೊಳ್ಳಿ. ಈಗ ಬಾದಾಮನ್ನ ಪೀಸ್ ಮಾಡ್ಕೊಂಡಿದ್ದೀನಿ ನಾನು, ಫ್ರೈ ಆಗೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಇದನ್ನು ಫ್ರೈ ಮಾಡಿಕೊಂಡು ಎಲ್ಲ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಬೇಗ ಆರಬೇಕು. ಆರ್ದಷ್ಟು ನಿಮಗೆ ಪೌಡರ್ ಮಾಡೋಕ್ಕೆ ಈಸಿ ಆಗುತ್ತೆ. ಪಿಸ್ತಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹುರ್ಗಡ್ಲೆ ಆಲ್ರೆಡಿ ಫ್ರೈ ಆಗಿರುತ್ತೆ ಅಂತಾರೆ, ಬಟ್ ಸ್ಟಿಲ್ ನಾನು ಒಂದ್ಸಲ ಫ್ರೈ ಮಾಡ್ಕೋತೀನಿ. ಮೆಣಸಿನಕಾಳು ಇದ್ರ ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ಅಲ್ಲಿ ರೆಡಿ ಮಾಡ್ತಾರೆ ಮನೆಯಲ್ಲೇ. ಆ ಮೆಣಸಿನಕಾಳಿದು ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ಮೆಡಿಸಿನ್ಗೆ, ಔಷಧಿ ಮಾಡೋದಕ್ಕೆ ಎಲ್ಲ. ಹಾಗೆ ನಾನು ಏಲಕ್ಕಿನ ಸಿಪ್ಪೆ ಸುಲಿದು ಆ ಕಾಳು ಮಾತ್ರ ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಮೊಳಕೆ ಬರೆಸಿರೋ ರಾಗಿನ ಚೆನ್ನಾಗಿ ಫ್ರೈ ಮಾಡಿ 1 kg ತೊಗೊಂಡಿದ್ದೀನಿ. ರಾಗಿನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ, ರಾಗಿನೂ ಕೂಡ ಫ್ರೈ ಆದಮೇಲೆ ಒಂಥರ ಘಮ್ಮ ಅಂತ ಸ್ಮೆಲ್ ಬರುತ್ತೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಇದನ್ನು ಸಂಜೆ ಹೊತ್ತಲ್ಲಿ ಮಾಡ್ತಾಯಿದ್ದೀನಿ. ಸಂಜೆ ಹೊತ್ತಲ್ಲಿ ಮಾಡಿದ್ರೆ ನೈಟ್ ಫುಲ್ ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ನೋಡಿ ರಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇದೆಲ್ಲನೂ ನೀಟಾಗಿ ಫ್ರೈ ಮಾಡಿ ಒಂದೊಂದಾಗಿ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ತಣ್ಣಗಾಗಕ್ಕೆ ಬಿಟ್ಬಿಡಿ, ನೈಟ್ ಫುಲ್ ತಣ್ಣಗಾಗಕ್ಕೆ ಬಿಟ್ರೂ ಪರವಾಗಿಲ್ಲ. ನೀವು ಬಿಸಿ ಮಾತ್ರ ಪೌಡರ್ ಮಾಡಬಾರ್ದು. ಬಿಸಿ ಪೌಡರ್ ಮಾಡಿದ್ರೆ ಎಲ್ಲ ಅಂಟ್ಕೊಬಿಡತ್ತೆ. ಇದಕ್ಕೆ ನೀವು ಗಸಗಸೆನೂ ಆ್ಯಡ್ ಮಾಡ್ಬೋದು. ಗಸಗಸೆ ಒಂದು 4ರಿಂದ 5 ಸ್ಪೂನ್ ಹಾಕಬೇಕು ಅಷ್ಟೇ, ಜಾಸ್ತಿ ಹಾಕಬಾರ್ದು. ಅದು ಮಕ್ಕಳಿಗೆ ನಿದ್ರೆಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೈ ಏನೇನು ಮಾಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನು ಮತ್ತು ಬೇಳೆಗಳು ಎಲ್ಲ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ. ಕಲ್ ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 1 ಕಪ್ ರಾಗಿಗೆ 1 ಕಪ್ ಫ್ರೈ ಮಾಡಿರೋ ಐಟಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಡ್ರೈ ಫ್ರೂಟ್ಸು ಅದು ಮಾತ್ರನೇ ಫ್ರೈ ಮಾಡೋಕ್ಕೆ ಹೋದರೆ ಎಲ್ಲನೂ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ರಾಗಿ ಜೊತೆನೇ ಫ್ರೈ ಮಾಡಬೇಕು, ಆಗಲೇ ಇದು ನೀಟಾಗಿ ಪೌಡರ್ ಆಗೋದು. ನೀವು 4ರಿಂದ 5 kg ಮನೇಲೇ ಮಾಡ್ತೀನಿ ಅಂದರೆ ನೀವು ಫ್ರೈ ಮಾಡಿಕೊಂಡು ಬೇಕಿದ್ರೆ ಮೆಷಿನ್ಗೆ ಬೇಕಿದ್ರೆ ಹಾಕಿಸ್ಕೊಬರ್ಬೋದು ಹೊರಗಡೆ. ಮನೇಲಿ ಮಿಕ್ಸಿಯಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ. ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇದೇ ಥರ ರಾಗಿ 1 ಕಪ್ ಹಾಗೂ ಡ್ರೈ ಫ್ರೂಟ್ಸ್ ಮತ್ತು ಬೇಳೆಗಳು 1 ಕಪ್, ಎರಡೆರಡೇ ಕಪ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಹಾಕಿದರೆ ಇದು ನೈಸ್ ಆಗಲ್ಲ. ಇದಕ್ಕೆ ನಾನು ಆ್ಯಡ್ ಮಾಡಿರೋದು ಸ್ವಲ್ಪ ಅಲ್ಲ, 21 ಥರ ಐಟಮ್ಸ್ನ. ಈ ರಾಗಿ ಸರಿ ಒಂದು ತಿಂದರೆ ಸಾಕು, ನಿಮಗೆ ಎಲ್ಲ ಥರ ಬೇಳೆ ಕಾಳುಗಳು ತಿಂದಷ್ಟು, ಡ್ರೈ ಫ್ರೂಟ್ಸ್, ಬೇಳೆ ಕಾಳು ಎಲ್ಲ ತಿಂದಷ್ಟಕ್ಕೆ ಸಮ. ಈ ಪೌಡರ್ನ ಎತ್ತಿಟ್ಟು ನೀವು ರೆಡಿ ಮಾಡ್ಕೋಬೇಕಿದ್ರೆ ಸಕ್ಕರೆ ಮಾತ್ರ ಹಾಕ್ಕೋಬೇಡಿ, ಬೆಲ್ಲ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬೆಲ್ಲ ಬೇಡ ಅಂದರೆ ಬರೀ ಉಪ್ಪು ಜೊತೆನೇ ರೆಡಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಆ್ಯಡ್ ಆಗಿದ್ರೆ ಆಫ್ಕೋರ್ಸ್ ಟೇಸ್ಟಿಯಾಗಿದ್ದೇ ಇರುತ್ತೆ. ನೀವು ಒಂದ್ಸಲ ತಿಂದರೆ ಮತ್ತೆ ಇಡೀ 3 ಹೊತ್ತು ಊಟನೇ ಇದೇ ಮಾಡ್ಕೋಬೇಕು ಅಂತ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಕಲ್ ಸಕ್ಕರೆನೂ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ಒಂದೊಂದೇ ಕಪ್ ಹಾಗೆ ನಾನು ಸಾಣಿಸ್ಕೋತಾ ಇದ್ದೀನಿ. ಯಾಕಂದರೆ ಈ ಪೌಡರ್ ತುಂಬ ನೈಸ್ ಆಗಿರಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ರಾಗಿ ಆಗಲಿ, ಡ್ರೈ ಫ್ರೂಟ್ಸ್ ಪೀಸಸ್ ಆಗಲಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ನೈಸ್ ಆಗಿರಬೇಕು. ಅದಕ್ಕೋಸ್ಕರ ನಾನು ನೋಡಿ ಎಷ್ಟೊಂದು ಜರಿಯಾಗಿದೆ. ಈ ಜರಿಯಾಗಿರೋದನ್ನೆಲ್ಲ ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ ಈಗ ಎಷ್ಟು ನೈಸಾಗಿ ಬಂದಿದೆ. ಇದೇ ಥರ ನಾನು ಎಲ್ಲನೂ ಈ ಪಾತ್ರೆಯಲ್ಲಿ 1 ಕಪ್ಪಾಗಿ ಸಾಣಿಸ್ಕೋತಾ ಇದ್ದೀನಿ. ಎಲ್ಲ ಸಾಣಿಸ್ಕೊಂಡು ಆಗಿದೆ, ಮಿಕ್ಸ್ ಮಾಡ್ತಾ ಇದ್ದೀನಿ.
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಒಂದೊಂದು ಥರ, ಒಂದೊಂದರಲ್ಲಿ ರಾಗಿ ಇರ್ಬೋದು, ಒಂದೊಂದರಲ್ಲಿ ಡ್ರೈ ಫ್ರೂಟ್ ಜಾಸ್ತಿ ಇರ್ಬೋದು, ಒಂದೊಂದರಲ್ಲಿ ಬರೀ ಹುರ್ಗಡ್ಲೆ ಇರ್ಬೋದು, ಒಂದೊಂದರಲ್ಲಿ ಬರೀ ಬಾದಾಮಿ ಇರ್ಬೋದು. ಸೊ ಅದಕ್ಕೆ ಎಲ್ಲನೂ ಸಾಣಿಸ್ಕೊಂಡಾದ್ಮೇಲೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಜರಿ ಆಗಿರುವಂಥದ್ದನ್ನೆಲ್ಲ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೇಬೇಕು. ಯಾಕಂದರೆ ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇದೆ. ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ, ತುಂಬ ಕಾಸ್ಟ್ಲಿ ಕೂಡ ಎಲ್ಲ ಡ್ರೈ ಫ್ರೂಟ್ಸೂ. ಒಂದೊಂದೇ ಕಪ್ಪಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಕೂಡ ನೈಸಾಗಿ ರುಬ್ಕೋತಾ ಇದ್ದೀನಿ. ಇದು ರುಬ್ಕೊಂಡಿದ್ದೀನಿ, ನೈಸ್ ಆಗಿದೆ ನೋಡಿ, ನೈಸ್ ಆಗಿದೆ. ಆದಷ್ಟು ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ. ಇದನ್ನು ಸಾಣಿಸಿದ್ರು ಕೂಡ ನಿಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಪರವಾಗಿಲ್ಲ. ಬಂದ್ರೂ ನಾನು ಎರಡೆರಡು ಸಲ ಆ ಜರಿ ಆಗಿರೋದನ್ನೆಲ್ಲ ತೆಗೆದು ಸಪ್ರೇಟಾಗಿ ಮಾಡಿಕೊಂಡು ಮತ್ತೆ ಸಾಣಿಸಿದ್ರಿಂದ ಸ್ವಲ್ಪ ಕಡಿಮೆನೇ ಬರುತ್ತೆ. ಈ ಸಲ ಕಡಿಮೆ ಬಂದರೆ ನೋಡಿ, ಎಷ್ಟು ತುಂಬ ಬಂದರೆ ಮತ್ತೊಂದು ಸಲ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕಡಿಮೆ ಲಾಸ್ಟಲ್ಲಿ ಸ್ವಲ್ಪ ಉಳಿತು ಅಂದರೆ ಪರವಾಗಿಲ್ಲ, ಬಿಸಾಡಿಬಿಡಿ. ಅರ್ಧ ಮಾಡಿದ್ದೀನಿ, ಅರ್ಧಕ್ಕೆ ಇಷ್ಟು ಜರಿ ಆಗಿರೋವಂಥದ್ದು ಬಂದಿದೆ, ಅರ್ಧ ಆಗಿದೆ ನೋಡಿ. ಇದನ್ನು ಎಲ್ಲ ಇದೇ ಥರ ಮಾಡಿಟ್ಕೋತಾ ಇದ್ದೀನಿ. ಈ ಥರ ಇದಕ್ಕೆ ಹಾಕ್ತಾ ಇದ್ದೀನಿ. ಜರಿ ಬಂದಿರೋದೆಲ್ಲ ಎಲ್ಲ ನುಣ್ಣಗಾಗಿದೆ. ಇಷ್ಟು ಮತ್ತೆ ಫ್ರೈ ಮಾಡಲೇಬೇಕು, ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಲ್ಲ ಒಂದರಲ್ಲೇ ಹಾಕ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸಲ ಮಾಡ್ತೀನಪ್ಪ, ಲಾಸ್ಟ್ ಒಂದು ಸಲ ಆಯಿತು, ನನ್ನ ಹತ್ರ ಮತ್ತೆ ಆಗೋಲ್ಲ. ತುಂಬ ಲಾಂಗ್ ಪ್ರಾಸೆಸ್ ಅನಿಸುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಅದಕ್ಕೋಸ್ಕರನಾದರೂ ಮಾಡಲೇಬೇಕು. ನಾನು ಸ್ಪೆಷಲಿ ನನ್ನ ಮಗನಿಗೋಸ್ಕರ ಎಷ್ಟು ರಿಸ್ಕಾದ್ರೂ ತೊಗೊಂಡು ಮಾಡ್ತೀನಿ ನೋಡಿ. ಇಷ್ಟು ಉಳಿದಿದೆ, ಇವಾಗ ಆದರೆ ಸಾಕು. ಇದನ್ನು ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋತಾ ಇದ್ದೀನಿ. ನೀವು ಫ್ರಿಜ್ಜಲ್ಲಿ ಇಡೋ ಹಾಗಿದ್ದರೆ ಇದನ್ನು 6 ಮಂತ್ಸ್ ಮೇಲವರೆಗೂ, 6 ಮಂತ್ಸಿಂದ 1 ಇಯರ್ವರೆಗೂ ಇಡ್ಬೋದು. ಫ್ರಿಜ್ಜಲ್ಲಿ ಇಲ್ಲ ಹೊರಗಿಡ್ತೀನಿ ಅಂದರೆ 1 ತಿಂಗಳಿಂದ 2 ತಿಂಗಳವರೆಗೂ, ಮ್ಯಾಕ್ಸಿಮಮ್ 2 ತಿಂಗಳವರೆಗೂ ಇಡ್ಬೋದು. ಇದನ್ನು ಆದಷ್ಟು ಕೈ ಹಾಕೋದು ಬೇಡ. ತುಂಬ ದಿನ ಇಡ್ತೀನಿ ಅಂದರೆ ಒಂದು ಸೌಂಟಲ್ಲೇ ನೀವು ಇದನ್ನು ಮಾಡುವಾಗೆಲ್ಲ ಸ್ಟಾರ್ಟಿಂಗಿಂದ ಆದಷ್ಟು ಕೈ ಹಾಕೋದನ್ನು ಅವಾಯ್ಡ್ ಮಾಡಿ. ನೀವು ಬೇಗ 1 ತಿಂಗಳು 2 ತಿಂಗಳಲ್ಲೆಲ್ಲ ನಾನು ಮುಗಿಸ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಕೈ ಹಾಕಿನೇ ಇದನ್ನೆಲ್ಲ ಮಾಡ್ಕೋಬೋದು, ಪರವಾಗಿಲ್ಲ. ಸೌಂಟೆಲ್ಲ ಯೂಸ್ ಮಾಡದೇ ಇದ್ದರೂ ಪರವಾಗಿಲ್ಲ, ಏನೂ ಕೆಟ್ಟೋಗಲ್ಲ. ಇದರಲ್ಲಿ ಡ್ರೈ ಫ್ರೂಟ್ಸು, ಬಾದಾಮ್ ಮತ್ತು ಗೋಡಂಬಿ ಇದೆಲ್ಲ ಹಾಕಿರೋದ್ರಿಂದ ಹುಳ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬೆಸ್ಟ್, ಹೊರಗಡೆ ಇಡೋದಕ್ಕಿಂತ. ಇಷ್ಟು ರೆಡಿಯಾಗಿದೆ. ಇವಾಗ ಒಂದು 2 ಕೆ ಜಿ ಆಗಿದೆ. 2 ಕೆ ಜಿ ಆಗಿದೆ ಅನ್ಕೋತೀನಿ. ಇದನ್ನು ಒತ್ತಿ ಇಡಬೇಡಿ, ಜಸ್ಟ್ ಮೇಲೆ ಮಾತ್ರ ಲೆವೆಲ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಬಿಡಿ. ಬೇಕು ಅಂದರೆ ಮೆಂತ್ಯ ಒಂದು ಅರ್ಧ ಕಪ್, ಜೀರಿಗೆ ಒಂದು ಅರ್ಧ ಕಪ್ ಕೂಡ ಆ್ಯಡ್ ಮಾಡ್ಕೋಬೋದು ಈ ಪೌಡರ್ಗೆ. ಇನ್ನೇನು ಮಾಡೋದು ಬೇಕಾಗಿಲ್ಲ ರೀ, ಇಷ್ಟೇ. ನಮ್ಮ ಹೆಲ್ದಿ ರಾಗಿ ಸರಿ ಪೌಡರ್ ರೆಡಿ ನೋಡಿ. ನಾನು ಇದನ್ನು 1 ಗ್ಲಾಸ್ ಹಾಲು, ಸ್ವಲ್ಪ ಬೆಲ್ಲ, ಸ್ವಲ್ಪ ಸಾಲ್ಟ್ ಹಾಕಿ ರೆಡಿ ಮಾಡ್ಕೊಂಡಿರೋದು. ನಾನು ಮಾಡಿರೋ ರಾಗಿ ಸರಿ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾನೆ. ಡೈಲಿ ನಾನು ಬ್ರೇಕ್ಫಾಸ್ಟ್ಗೆ ಅವನಿಗೆ ರಾಗಿ ಸರಿನೇ ಕೊಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.